ಗೈಸ್ ಮನೆಯಿಂದ ಹೊರಟಿದ್ದೀನಿ. ಸೊ ಕಾರ್ ನೋಡ್ಬೋದು, ಕ್ಲೀನ್ ಮಾಡ್ಬಿಟ್ಟು ನೀಟಾಗಿ ನಿಲ್ಲಿಸಿದ್ದೆ. ಇದು ಬಂದು ವೈಪರ್ನ ಸುಮಾರು ಜನ ಹಂಗೆ ಬಿಟ್ಬಿಡ್ತಾರೆ ಬಿಸಿಲಲ್ಲಿ. ಅದೇನಾಗುತ್ತೆ ಅಂದರೆ ರಬ್ಬರ್ ಇರುತ್ತಲ್ಲ, ಅದು ಅಂಟ್ಕೊಂಡ್ಬಿಡುತ್ತೆ ಗ್ಲಾಸ್ಗೆ. ಯಾವುದು ಎತ್ಬಿಟ್ಟು ನಿಲ್ಲಿಸ್ಬೇಕು ಗಾಡಿನ. ಸೊ ಒಳಗಡೆ ಬನ್ನಿ, ನೀಟಾಗಿ ತೋರಿಸ್ತೀನಿ ಯಾವ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ. ಏನಕ್ಕಂದರೆ ನಾನು ಗಾಡಿ ಕೆಲಸ ಶುರು ಮಾಡುವಾಗ ನಂಗೆ ಕುತ್ಕೊಳ್ಳೋ ಗಾಡಿ ನೀಟಾಗಿರ್ಬೇಕು ನನಗೆ. ನೋಡಿ, ಇದು ಫ್ರಂಟು ಮತ್ತು ಕೆಳಗಡೆ ಮ್ಯಾಟ್ ಗೀಟ್ ಎಲ್ಲ ನೀಟಾಗಿ ಒದ್ರುಕೊಂಡು ಏನು ಗಲೀಜಿಲ್ಲ. ಹಿಂದೆ ತೋರಿಸಿ ನೋಡಿ, ಹಿಂದೆನೂ ಸೇಮ್ ಹಿಂಗೆ ಕ್ಲೀನಾಗಿರುತ್ತೆ. ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಥರ ಇರುತ್ತೆ. ಬಟ್ ಡ್ಯೂಟಿ ಮಾಡ್ಕೊಂಡು ಬಂದರೆ ಸಾಕು, ಈ ಮಳೆ ಟೈಮ್ ಬೇರೆ ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ ಗಾಡಿ. ಸೊ ಬನ್ನಿ ಹೋಗೋಣ, ಟೈಮ್ ಆಯಿತು. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ಸ್. ಇವು ವ್ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ ಐತೆ ಹಿಂಗೆ ಕೇಳ್ತು, ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ ಗೈಸ್. ಇವತ್ತು ತಾರೀಕು ಬಂದ್ಬಿಟ್ಟು 29ನೇ ತಾರೀಕು. ಟೈಮ್ ಕರೆಕ್ಟ್ ಒಂದು ಮಧ್ಯಾಹ್ನ ಒಂದು 3 ಗಂಟೆ 2:53. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಸೊ 2-3 ದಿನ ವೀಡಿಯೋಸ್ಗಳು ಆಗಲಿಲ್ಲ. ಬಟ್ ನಿಮಗೆ ಗೊತ್ತಿರುತ್ತೆ ಸಂಜೆ ಆದರೆ ಯಾವ ಥರ ಮಳೆ ಬರ್ತದೆ ಬೆಂಗಳೂರಲ್ಲಿ ಏನು ಎತ್ತ ಅಂತ. ನೆನ್ನೆ ಅಂತೂ ಕೇಳಂಗಿಲ್ಲ ಗೈಸ್. ಏನಕ್ಕೆ ಅಂತಂದರೆ ಬೆಂಗಳೂರಿನಲ್ಲಿ 28ನೇ ತಾರೀಕು ನೆನ್ನೆ ನೈಟು ಡ್ಯೂಟಿ ಮಾಡಿದ್ದೀನಿ. ನೈಟ್ ಡ್ಯೂಟಿ ಮಾಡಿರೋ ಗೊತ್ತಿರತ್ತೆ. ಆಲ್ಟರ್ನೇಟ್ ಸಿಟಿ, ಸಿಲ್ಕ್ ಬೋರ್ಡು, ಜೈಪ್ ನಗರು ಮತ್ತು ಬನ್ನೇರುಘಟ್ಟ ರೋಡ್ ಕಡೆ ಇರೋ ಡ್ಯೂಟಿ ಮಾಡಿರೋರಿಗೆ ಗೊತ್ತಾಗಿರುತ್ತೆ. ಸೊ ಬಂದಿರೋ ಒಂದು 10ರಿಂದ 15 ನಿಮಿಷ, ಒಂದು 1/4 ಗಂಟೆ ಮಳೆ ಅಂದ್ಕೊಳ್ಳಿ. ಸೊ ಅಷ್ಟು ಮಳೆಗೆ ಯಾವ ರೇಂಜಿಗೆ ರೋಡೆಲ್ಲ ಹೆಂಗೆ ಆಗ್ಬಿಟ್ಟಿತ್ತು, ಎಷ್ಟು ತುಂಬ್ಕೊಂಡ್ಬಿಟ್ಟಿತ್ತು ಅಂತ. ನಾನು ಹೋಗ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಸೈಲೆಲ್ಲ ಸಿಗಾಕೊಂಡ್ಬಿಟ್ಟು ಅಲಿಗಲ್ ಮಳೆ ಹೊಡೆದಿರೋದು. ಆ ಮಳೆಗೆ ಮೇಲೆ ಯಾರೋ ಕಲ್ಲು ಹೊಡೆಯುತ್ತಿರ್ತಾರೆ ಸೌಂಡು ಕಾರ್ಗೆ. ಹೋದ್ರೆ ಎಲ್ಲಿ ನೀರೆಲ್ಲ ತುಂಬ್ಕೊಂಡು ನೀರೆಲ್ಲ ಬ್ಲಾಕ್ ಆಗಿ ಎಲ್ಲಿ ಏನಾಗ್ಬಿಡುತ್ತೋ ಗಾಡಿ ಅನ್ನೋ ಥರ ಸಿಗಾಕೊಂಡ್ಬಿಟ್ಟಿದ್ದೆ. ವಿಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್. ಆ ಒಂದು ಟೆನ್ಷನಲ್ಲಿ ಆ ಮಳೆಗೆ ಹೆಂಗೆ ಓಡಿಸೋದು ಏನೋ ಎತ್ತ ಅನ್ನೋದು ಟೆನ್ಷನ್ ಆಗ್ಬಿಟ್ಟಿತ್ತು. ಸೊ ಮಾಡೋಕ್ಕಾಗಲಿಲ್ಲ. ನೋಡೋಣ ಸಂಜೆ ಆಲ್ಮೋಸ್ಟ್ ಮಳೆ ಶುರು ಆಗೋಷ್ಟ್ರ ಕಡೆ ಎಷ್ಟಾಗುತ್ತೆ ಅಷ್ಟು ಅರ್ನಿಂಗ್ಸ್ ಮಾಡಿಕೊಂಡು ಆಮೇಲೆ ಮಳೆ ನಿಂತ್ಕೊಂಡ ಮೇಲೆ ತಿರ್ಗಾ ಕಂಟಿನ್ಯೂ ಮಾಡೋಣ ವೀಡಿಯೋನ. ಸಲಿ ತನಕ ಎಷ್ಟಾಗುತ್ತೆ ಅಷ್ಟು ಇವಾಗ ಶುರು ಮಾಡೋಣ, ಆಯಿತಾ. ಊಬರ್ ನಾನು ಮಾಡ್ಕೊಳ್ತೀನಿ. ಏನಕ್ಕಂತ ನೆನ್ನೆ ಬಂದ್ಬಿಟ್ಟು ನಾನು ಊಬರ್ ನಾನು ಮಾಡ್ಕೊಂಡಿದ್ದೆ. ಅದು ಸಬ್ಸ್ಕ್ರಿಪ್ಷನ್ ಫೀಸ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಅದರದ್ದು ಇನ್ನೂ ಹಂಗೆ ಇದೆ ಪಾಸು. ಸೊ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಊಬರಂಗೆ ಏನು ನೆಗೆಟಿವ್ ಬ್ಯಾಲೆನ್ಸ್ ಇತ್ತು ನಾವು ಕೊಡಬೇಕಾಗಿರೋದು. ಸೊ ಅದರಿಂದ ಏನು ಮಾಡೋದು ಅಂದ್ಬಿಟ್ಟು ಅಮೌಂಟ್ ಯಾವುದೂ ಇರಲಿಲ್ಲ. ಸೊ ಡ್ಯೂಟಿ ಮಾಡಿಬಿಟ್ಟು ಕೊಡೋಣ ಅಂದ್ಬಿಟ್ಟು ಒಂದು ಸಬ್ಸ್ಕ್ರಿಪ್ಷನ್ ಫೀಸ್ ತೊಗೊಂಡು ನೆನ್ನೆ ಒಂದು ದಿನದ್ದು ಮೈನಸ್ ಮಾಡೋಣ ಅಂದ್ಬಿಟ್ಟು ತೊಗೊಂಡೆ. ಸೊ ಹಂಗೆ ತೊಗೊಂಡಿರೋದು ಹಂಗೆ ಇದೆ. 499 ಮಾಡಿರ್ತೀರಿ, ಇನ್ನೊಂದು ವಾರಕ್ಕೆ ಮುಂದೆ ದೂಗ್ತಾನೆ. 800 ರೂಪಾಯಿ ತನಕ ಇದೆ. ಡ್ಯೂಟಿ ಮಾಡಿಬಿಟ್ಟು ಅದರಲ್ಲೇ ಮೈನಸ್ ಮಾಡೋಣ ಅಂತ ಅಂದ್ಕೊಂಡು ಪಾಸ್ ಇದೆ. ಸೊ ಅದು ಮುಗಿಯೋ ತನಕ ಎಷ್ಟಾಗುತ್ತೆ ಅಷ್ಟು ಎಲ್ಲ ಆ್ಯಪಲ್ಲಿ ಟ್ರೈ ಮಾಡಿ ನೋಡೋಣ, ಆಯಿತಾ. ಸೊ ನೆಕ್ಸ್ಟ್ ಲೆವೆಲ್ ಬಿಸಿಲು, ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನೆಕ್ಸ್ಟ್ ಲೆವೆಲ್ ಬಿಸಿಲು, ರಾತ್ರಿ ಆದರೆ ಮಳೆ. ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್. ಮೊದಲನೇ ಡ್ಯೂಟಿ ಊಬರಲ್ಲಿ ಬಂದಿದೆ. ಇಲ್ಲೇ ರಜಾಕ್ಪಾಳ್ಯ ರೋಡ್ ಇದೆ ನೋಡಿ, ಬಾಗ್ಲೂರ್ ಹತ್ರ. PTM ಲೇಔಟ್ ಡ್ರಾಪು. ಸೊ ಪಿಕಪ್ ಲೊಕೇಶನ್ಗೆ ಬಂದೆ ಆಲ್ಮೋಸ್ಟು. ಬನ್ನಿ ಕರ್ಕೊಂಡು ಹೋಗೋಣ ಯಾರು ನೋಡ್ಬಿಟ್ಟು. ಗೈಸ್ ಇವರೇ, ಬನ್ನಿ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋಣ. ಟೈಮ್ ಕರೆಕ್ಟ್ 3:18 ಇವಾಗ. (0507) ಮೊದಲನೇದು ಡ್ರಾಪ್ ಆಯಿತು. ಎರಡನೇದು ಕೊಟ್ಟಿದ್ದಾನೆ ಯಾವುದೋ ಒಂದು ಏರ್ಪೋರ್ಟು, ನಾನ್ AC. ಇದಿಲ್ಲ ಗೈಸ್, ಹೋಗ್ಬೇಕು. ಏನಕ್ಕಂತಂದರೆ ಒಂದು ಪಾಸ್ ತೊಗೊಂಡ್ಬಿಟ್ಟಿದ್ದೆ ನಾನು, ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಮಾಡ್ಕೋಬೇಕಷ್ಟೇ. ಸುಮಾರು ಜನ ಬೈಕ್ ಹೋಗ್ಬಿಡ್ರಿ, ನೀನೇ ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ. ಏನಕ್ಕೆ ಅಂತ ನಾನು ಬಿಟ್ಬಿಡ್ಬೋಯಿತ್ತು, ನಮ್ಮ ಕೊಡ್ಬೇಕಾದ ಬ್ಯಾಲೆನ್ಸ್ನ ಇಟ್ಕೊಂಡು. ಬೇಡ ಇರಲಿ, ಯಾವುದಕ್ಕೂ ಒಂದನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ. ಎಲ್ಲ ಟೈಮಲ್ಲೂ ಅದೇ ಬೇಕು ಇದೇ ಬೇಕು ಅಂತಂದ್ರೆ ಆಗಲ್ಲ. ಒಂದೊಂದು ಟೈಮಲ್ಲಿ ಊಬರೇ ಕೈ ಹಿಡಿಯುತ್ತೆ. ಅದಕ್ಕೆ ಬೇಡ, ಯಾಕೆ ಆಮೇಲೆ ಕ್ಯಾಶ್ ಟ್ರಿಪ್ ಎಲ್ಲ ಬ್ಲಾಕ್ ಮಾಡಿಬಿಡ್ತಾನೆ ಅಂದ್ಬಿಟ್ಟು ಹೆಂಗಿದ್ರು ಬ್ಯಾಲೆನ್ಸ್ ಕೊಡಬೇಕಲ್ಲ ಅಂದ್ಬಿಟ್ಟು ಶುರು ಮಾಡಿದೆ. ಸೊ ಬನ್ನಿ, ಇಲ್ಲಿಂದ ಏರ್ಪೋರ್ಟು 400 ಚಿಲ್ಲರೆ ಕೊಟ್ಟಾನೆ ಗೈಸ್. ಎಲ್ಲಿ ಗೊತ್ತಾಯಿತು? ಜಯದೇವ್ ಆಸ್ಪತ್ರೆಯಿಂದ ಕಿಲೋಮೀಟ್ರ್ ಇದ್ದ ಪಿಕಪ್ಪು. ಹೋಗಿ ಪಿಕ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗಿ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನೋಡೋಣ ಗೈಸ್. ನೋಡ್ರಿ, ಪ್ಯಾಲೇಸ್ ಗ್ರೌಂಡ್ ಹತ್ರ ಆಪೋಸಿಟ್ ಹೋಗ್ತಾ ಇದ್ದೀನಿ ಏರ್ಪೋರ್ಟ್ಗೆ. ಮೋಡ ನೋಡಿ ಯಾವ ಥರ ಮುಚ್ಕೊಂಡೈತೆ. ಗಾಳಿ ನೋಡ್ಬೋದು ನೀವು, ಮೊಬೈಲಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ರೋಡಲ್ಲಿ ಎಲೆ ಕಸ ಎಲ್ಲ ನೋಡಿ ಹೆಂಗೆ ಆರ್ತೈತೆ. ಪೂರ್ತಿ ಮೋಡ ಮುಚ್ಕೊಂಡೈತೆ. ಕವರ್ ನೋಡಿ ಇಲ್ಲಿ ಎಷ್ಟು ಗಾಳಿ ಅಂತಂದರೆ ಅಷ್ಟು ಗಾಳಿ ಐತೆ. ಮಳೆ ಇನ್ನೇನು ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ತೀನಿ ನನ್ನ ಪ್ರಕಾರ. ಟ್ರಾಫಿಕ್ಕು ಹಂಗೆ ಐತಿ ಇವಾಗ. ಪ್ಲಸ್ ಇವಾಗ ಬಂದ್ಬಿಟ್ಟು ಇನ್ನೂ ಇಲ್ಲಿ
ಹೆಬ್ಬಾಳದ ಬ್ರಿಡ್ಜು ಇನ್ನೂ ಹತ್ತಿಲ್ಲ, ಆಗಲೇ ಪೂರ್ತಿ ಕರ್ಗೋಗಿ ಆಗ್ಬಿಡೈತೆ 5:45 ಗಂಟೆಗೆ. ಇವಾಗ ಡ್ರಾಪ್ ಮಾಡಿದೆ ಎರಡನೇದು ಆಯಿತಾ. ಎರಡನೇದು ಡ್ರಾಪ್ ಆಯಿತು ಟರ್ಮಿನಲ್ ಟು ಏರ್ಪೋರ್ಟು. ಹೆಂಗೆ ಮೋಡ ಮುಚ್ಕೊಂಡು ಟ್ರಾಫಿಕ್ ಯಾವ ರೇಂಜಾಗಿ ಐತೆ ಅಂತಂದರೆ ಕರೆಕ್ಟಾಗಿ 3:10 ನಾವು ಫಸ್ಟ್ನೇದು ಪಿಕ್ ಮಾಡಿದ್ದು. ಸೊ ಅದಾದ್ಮೇಲಿಂದ ಇದು ಎರಡನೇದು ಡ್ರಾಪ್ ಮಾಡಿದ್ದು. ಟೋಟಲ್ 3:10ರಿಂದ 3 ಗಂಟೆನೇ ಅಂದ್ಕೊಳ್ಳಿ. ಇವಾಗ ಟೈಮ್ ಬಂದ್ಬಿಟ್ಟು 6:45. ಅದಾದ 4 ಅವರ್ ಅಂದ್ಕೊಳ್ಳಿ. 4 ಅವರ್ಗೆ ಎರಡೇ ಡ್ಯೂಟಿ ಮಾಡೋಕ್ಕಾಗಿರೋದು ಈ ಟ್ರಾಫಿಕಲ್ಲಿ ಆಯಿತಾ. ಕರೆಕ್ಟಾಗಿ ಮಳೆ ಬರೋಂಗೆ ಐತೆ ನೋಡ್ರಿ. ಮಳೆ ಒಂದು 2-3 ಹನಿ ಆಗ್ತು. ಅಲ್ಲಿ ಎಲ್ಲಿ ಹೆಬ್ಬಾಳ ಫ್ಲೈಓವರ್ ಹತ್ತಿದ ಮೇಲೆ ಮಳೆ ಹನಿ ಆಗ್ತು. ಮಳೆ ಬಂದ್ಬಿಡುತ್ತಾನೆ ಜೋರಾಗಿ ಅನ್ನೋ ಅಷ್ಟೊತ್ತಿಗೆ ತಿರ್ಗಾ ನಿಂತ್ಕೊಂಡ್ಬಿಡ್ತು. ಈಗ ಮೋಡ ಮುಚ್ಕೊಂಡೈತೆ, ಬಟ್ ಮಳೆ ಇನ್ನೂ ಶುರು ಆಗಿಲ್ಲ. ಹೋಟೆಲ್ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಗೈಸ್. ಕಮಿಟ್ಮೆಂಟ್ ಬೇರೆ ಜಾಸ್ತಿ ಐತೆ. ಆ ಕಡೆ ಕಮಿಟ್ಮೆಂಟ್ ಅಂದರೆ ನಮ್ಮ ದೊಡ್ಡ ಮಗನ್ನ ಪ್ರೀ ಕೆಜಿಗೆ ಸೇರಿಸ್ಬೇಕು. ಸೊ ಅದಕ್ಕೆ ಎಲ್ಲೇ ನಮ್ಮ ಏರಿಯಾದಲ್ಲೇ ಒಂದು ಪ್ರೈವೇಟ್ ಇದೆ ಸ್ಕೂಲು. ಸ್ವಲ್ಪ ಪ್ರೀ ಕೆ ಜಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಈಗ 1ನೇ ತಾರೀಕಿನ ಜಾಯಿನ್ ಮಾಡಬೇಕು. ಅದಕ್ಕೆ ಫೀಸ್ ಎಲ್ಲ ಅರೇಂಜ್ ಮಾಡಬೇಕಿತ್ತು. ಅದನ್ನೇ ಮಾಡ್ತಾಯಿದ್ದೆ, ಬಟ್ ಇನ್ನೂ ಶಾರ್ಟೇಜ್ ಆಗುತ್ತೆ. ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ. ಈ ಥರ ಮಳೆ ಬಂದುಬಿಟ್ರೆ ನಾನು ಮಾಡೋದೇ ನೈಟ್ ಹೊತ್ತು ಆಲ್ಮೋಸ್ಟು. ಈ ಥರ ಮಳೆ ಹಿಡ್ಕೊಂಬಿಡುತ್ತೆ ನೈಟ್ ಆದರೆ. ಇವಾಗ ಏನು ಮಾಡೋದು ಎತ್ತ ಅಂತ ನೋಡ್ತಾ ಈಗ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋದು ಗೊತ್ತಿಲ್ಲ. ಬೆಳಗ್ಗೆ ಹೊತ್ತೇ ಮಾಡ್ಕೋಬೋದು ಆಲ್ಮೋಸ್ಟ್ ಇಲ್ಲ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು ಸ್ವಲ್ಪ 4 ಗಂಟೆ ಆನ್ ಮಾಡ್ಕೊಂಬಿಟ್ಟು ಸಂಜೆ ಮಳೆ ಬರೋ ಅಷ್ಟೊತ್ತಿಗೆ ತನಕ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಂಬಿಡ್ಬೇಕು ಅಷ್ಟೇ. ನೈಟ್ ಹೊತ್ತು ಮಳೆಗಾಲ ಮುಗಿಯೋ ತನಕ ನೈಟ್ ಹೊತ್ತು ಮಾಡೋಕ್ಕಾಗಲ್ಲ. ಸ್ಕ್ರೀನಲ್ಲಿ ಹಾಕ್ತೀನಿ ನೋಡ್ಬೋದು. ಓಲಾದಲ್ಲಿ ಇನ್ಸೆಂಟಿವ್ ಬಂದ್ಬಿಟ್ಟು ಮುಂಚೆ ಕೈಗೆ ಎಡ್ಕೊತಾ ಇರೋದಾದ್ರೆ ಇಕ್ಕಿದ್ದ ಇನ್ಸೆಂಟಿವ್ನ ಆಯಿತಾ. ಅಂದರೆ ಎಷ್ಟು 800 ರೂಪಾಯಿಗೆ ಎಷ್ಟು 8 ಟ್ರಿಪ್ ಮಾಡಿದ್ರೆ 800 ರೂಪಾಯಿ ಕೊಡೋನು. ಇವಾಗ ಏನು ಮಾಡೋನೆ ಅಂತಂದರೆ 100 ರೂಪಾಯಿ ಜಾಸ್ತಿ ಮಾಡೋನೆ, 900 ರೂಪಾಯಿ ಮಾಡೋನೆ. ಬಟ್ ಏನಪ್ಪ ಅಂತಂದರೆ ಎಟಕ್ಕೆ ಬೇರೆ ಥರ ಮಾಡಿಬಿಟ್ಟವನೆ. ಹೆಂಗೆ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಹೇಳ್ಬೇಕು ಅಂತಂದರೆ ಟ್ರಿಪ್ಸ್ ಜಾಸ್ತಿ ಮಾಡಿಕ್ಕೋನೆ. 100 ರೂಪಾಯಿ ಜಾಸ್ತಿ 900 ರೂಪಾಯಿ ಮಾಡ್ಬಿಟ್ಟು ಟ್ರಿಪ್ಸ್ ಎಲ್ಲ ಹೆವಿ ಜಾಸ್ತಿ ಮಾಡಿಕ್ಕೋನೆ. ಅದನ್ನು ಮಾಡಬೇಕು ಅಂದರೆ ಇಡೀ ದಿನ ತಿಗಾರ್ಕೊಂಡು ಕೆಲಸ ಮಾಡಬೇಕು. ಹಂಗಾದ್ರೆ ನೋಡ್ರಪ್ಪ, ಇದು ಹತ್ತತ್ರ ಒಂದು 18-12 ಅವರ್ಗಂತೂ ಆಗಲ್ಲ. ಮಿನಿಮಮ್ ಒಂದು 18 ಅವರ್ ಅದು ಡ್ಯೂಟಿ ಮಾಡಿದ್ರೆ ನೋಡಪ್ಪ ಒಂದು ಸ್ವಲ್ಪ ಆದರೂ ಇನ್ಸೆಂಟಿವ್ ಹಂಗೆ ಕೊಟ್ಟಿರೋದನ್ನು ತಗೋಬೋದು. ಸೊ ನಿಮ್ಗೆ ಹಾಕ್ತೀನಿ ನೋಡ್ಬೋದು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಇಲ್ಲಿ ಕೊಟ್ಟನು ಸ್ಟಾರ್ಟಿಂಗ್ ಕೊಟ್ಟನು ಓಲಾ ಎಕ್ಸ್ಟ್ರಾ ಅರ್ನಿಂಗ್ಸ್ ಅಂದ್ಬಿಟ್ಟು ಕೊಟ್ಟ ನೋಡಿ. 10 ಬುಕ್ಕಿಂಗ್ ಮಾಡಿದ್ರೆ 350 ಅಂತೆ. ಇದೇ 350 ನಮಗೆ ಲಾಸ್ಟ್ ಟೈಮ್ ನಾನು ಡ್ಯೂಟಿ ಎಲ್ಲ ಮಾಡಿದಾಗ ಮೊನ್ನೆ ಎಷ್ಟು ಕೊಟ್ಟಿದ್ದೆ ಹೇಳಿ 350 ರೂಪಾಯಿಗೆ 5 ಡ್ಯೂಟಿ ಮಾಡಿದ್ರೆ 350 ರೂಪಾಯಿ ಕೊಟ್ಟಿದ್ದೀವಿ. 5 ಡ್ಯೂಟಿ ಎಕ್ಸ್ಟ್ರಾ ಮಾಡ್ಬೇಕು 350 ರೂಪಾಯಿ ಬೇಕು ಅಂದರೆ. 12 ಮಾಡಿದ್ರೆ 600 ರೂಪಾಯಿ ಆಗುತ್ತೆ ಟೋಟಲ್ಲು ಆಯಿತಾ. 20 ಮಾಡಿದ್ರೆ 900 ರೂಪಾಯಿ ಕೊಡ್ತಾನೆ ಅಂದ್ಕೊಂಡ್ರೆ ಕೊಟ್ಟವನೇ ಇತ್ಲ ಕೊಟ್ಟಂಗೂ ಇರಬೇಕು, ಇತ್ಲ ಕಡೆ ಕಿತ್ಕೊಂಡಂಗೂ ಇರಬೇಕು. ಆ ಥರ ಕೊಟ್ಟನು ನೋಡ್ರಿ ಇವನು.